ಯಾರು ಭಿಕಾರಿ ನಾಲಾಯಕ್ ಅನ್ಕೊಂಡು ದಬ್ಬಾಳಿಕೆ ಮಾಡ್ತಿದ್ಯೋ ಅವನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿ ದಂಗಾಗೋದ್ಯಾ ಹೇಳು. ನೋಡು ವಿರಾಜ್, ಹೊರಗಡೆ ನಿನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನನ್ಗೇನ್ ಬೇಜಾರಿಲ್ಲ. ಆದ್ರೆ ಸಕ್ಸಸ್ ಇಲ್ಲ ಅಂದ್ರೆ ಜನ ಹೇಗ್ ನೋಡ್ತಾರೆ ಅಂತ ಗೊತ್ತಲ್ವಾ? ಎಸ್ ಸುರಭಿ, ನೀನ್ ಹೇಳೋದು ನಿಜಾನೇ. ಆಮೇಲೆ ಹುಷಾರು, ಯಾರಾದ್ರೂ ನಮ್ಮ ಮದ್ವೆ ಬಗ್ಗೆ ಕೇಳಿದ್ರೆ, ಅಕಸ್ಮಾತ್ ಹೆಗಡೆ ಅವರು ನಿನ್ನ ನೋಡಿದ್ರೆ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಸುರಭಿ ಒಬ್ಬ ಸಾಮಾನ್ಯ ಹುಡುಗನ ಮದ್ವೆ ಆಗಿದ್ದಾಳೆ, ಪ್ರೆಸ್ಟೀಜ್ ಲೆವೆಲ್ ಅಂತ ನೋಡಿ. ಆಮೇಲೆ ಇದವ್ರಿಗೆ ಗೊತ್ತಾಗಿ ಈ ಕಶ್ಯಪ್ ಇಂಡಸ್ಟ್ರೀಸ್ ಬಿಸ್ನೆಸ್ ಡೀಲ್ ಮಿಸ್ ಆಗೋದ್ರೆ ಅನ್ನೋ ಭಯ ಅಷ್ಟೇ. ಏನಾಯ್ತು ಸುರಭಿ? ಯಾಕೆ ಅಳ್ತಿದ್ಯಾ? ಪ್ಲೀಸ್ ನನ್ ಪಾಡಿಗೆ ನನ್ನ ಬಿಡು ವಿರಾಜ್. ಸಾರಿ ಸುರಭಿ, ನೀನು ಅಳ್ತಿರೋದ್ ನೋಡಿ ನಂಗೆ ನೋವಾಯ್ತು. ನೋವಾಯ್ತಾ? ನಿನಗೆ ಈ ಪ್ರಾಜೆಕ್ಟ್ ಮೇಲೆ ಎಷ್ಟು ಕನ್ಸ್ ಕಂಡಿದ್ದೆ ಅಂತ ನಿಂಗೆ ಗೊತ್ತಿಲ್ಲ ವಿರಾಜ್. ಆದ್ರೆ ನಿಂಗೆ ಓಕೆ ಅಂದ್ರೆ ನಾನು ಒಂದ್ಸಲಿ ಹೆಗಡೆ ಅವ್ರ ಜೊತೆ ಮಾತಾಡ್ಕೊಂಡು ಬರಲ್ಲ. ಬಿಸ್ನೆಸ್ ಬಗ್ಗೆ ತಿಳಿದಿರೋ ನಮ್ಮನ್ನೇ ಹೆಗಡೆ ಕೇರ್ ಮಾಡಲ್ಲ ಅಂಥದ್ರಲ್ಲಿ ನಿನ್ ಮಾತು ಕೇಳ್ತಾರ? ಇದೆಲ್ಲ ಆಗೋ ಮಾತಾ? ಈ ಪ್ರಾಜೆಕ್ಟ್ ನನ್ನ ಹಣೆಲ್ ಬರ್ದಿಲ್ಲ ಅಷ್ಟೇ. ಸುರಭಿ, ಒಂದ್ ನಿಮಿಷ ವಾಶ್ರೂಮಿಗೆ ಹೋಗ್ಬರ್ತೀನಿ. ಬೇಗ ಹೋಗ್ಬಾ. ಈ ತಾಜ್ ಹೋಟೆಲ್ನ ಸೆಕ್ಯೂರಿಟಿ ಗಾರ್ಡ್ ಈ ವಿರಾಜ್ಗೆ ಯಾಕೆ ಸಲ್ಯೂಟ್ ಹೊಡಿತಿದ್ದಾನೆ? ಏನಾಗಿದೆ ಅವನಿಗೆ? ಸ್ವಲ್ಪ ಹೊತ್ತಲ್ಲೇ ವಿರಾಜ್ ವಾಪಸ್ ಬರ್ತಾನೆ. ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ತಾನೆ. ದಾರಿಯಲ್ಲಿ ಹೋಗ್ತಾ ಸುರಭಿ ಫೋನ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಅವಳು ಫುಲ್ ಖುಷಿ ಮತ್ತೆ ಶಾಕ್ ಕೂಡ ಆಗ್ತಾಳೆ. ಓ ಮೈ ಗಾಡ್, ವಾವ್, ಹೆಗ್ಡೆ ಅವರು ಈ ಡೀಲ್ನ ಓಕೆ ಮಾಡಿದ್ರು. ಅಪ್ಪ, ನಿಂಗೆ ಇದು ಸಿಗ್ಲೇಬೇಕಿತ್ತು, ಅಷ್ಟು ಕಷ್ಟಪಟ್ಟಿದ್ಯಾ. ಬಟ್ ಇದೆಲ್ಲ ಹೇಗಾಯ್ತು? ಅಲ್ಲ, ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ ಮೀಟಿಂಗ್ ರೂಮ್ ಇಂದ ಹೊರಗೆ ಹಾಕಿ ಇನ್ಸಲ್ಟ್ ಮಾಡಿದ್ರು. ಹೆಂಗ್ ಸಡನ್ ಆಗಿ ಓಕೆ ಮಾಡಿದ್ರು? ಸುರಭಿ ಅವ್ರೆ, ನೀವ್ ಯಾಕೆ ಮುಂಚೆನೆ ಹೇಳಿಲ್ಲ ನೀವು ಅಷ್ಟು ದೊಡ್ಡ ಬಿಸ್ನೆಸ್ ಗ್ರೂಪ್ ಮತ್ತು ಫ್ಯಾಮಿಲಿಯಿಂದ ಬಂದಿದ್ದೀರಾ ಅಂತ? ಹೇಳಿದಿದ್ರೆ ನಾವೇ ಈ ಡೀಲ್ನ ನಿಮ್ ಹತ್ರ ತಗೊಂಡ್ ಬರ್ತಿದ್ವಿ. ಅಂದ್ರೆ ಯಾವ ದೊಡ್ಡ ಫ್ಯಾಮಿಲಿ? ಇರ್ಲಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ನಮ್ ಸಿಇಒ ಜೊತೆ ಮೀಟಿಂಗ್ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ನೆಕ್ಸ್ಟ್ 5 minutes ಅಲ್ಲಿ ಬನ್ನಿ. ಈ ವಿಡಿಯೋ ಕಾಲ್ ನಲ್ಲಿ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಸಿಇಒ ವಿರಾಜ್ ಕಶ್ಯಪ್ ಅವರು ಜಾಯ್ನ್ ಆಗ್ತಾರೆ. ಹೆಲೋ ಸರ್, ಮಿಸ್ ಸುರಭಿ ಅವರು ಮೀಟಿಂಗ್ ಬಂದಿದ್ದಾರೆ. ನೀವು ಅವರೊಟ್ಟಿಗೆ ಮಾತಾಡಬಹುದು. ಹಲೋ ಎವ್ರಿವನ್. ನೀನೇನ್ ಮಾಡ್ತಿದ್ಯಾ ಈ ಕಾಲ್ ನಲ್ಲಿ? ಏನ್ ಮಾತಾಡ್ತಾ ಇದ್ದೀರಾ ಸುರಭಿ ಅವರೇ? ಇವರು ನಮ್ ಸಿಇಒ, ಪ್ಲೀಸ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಇವರು ನಿಮ್ ಸಿಇಒನಾ? ಹೌ ಇಸ್ ಇಟ್ ಪಾಸಿಬಲ್? ಇವ್ರು ನನ್ ಗಂಡ ವಿರಾಜ್. ಏನ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ ಸುರಭಿ ಮೇಡಮ್? ಪರಿಜ್ಞಾನ ಇದೆಯಾ? ನಾನ್ ಅಷ್ಟು ಪೆದ್ದಿ ಅಲ್ಲ, ನನ್ ಗಂಡನ್ ಕಣ್ ಹಿಡಿಯಕ್ಕಾಗ್ದೇ ಇರೋಷ್ಟು. ಇವ್ರು ನನ್ ಗಂಡ ವಿರಾಜ್, ಕಶ್ಯಪ್ ಗ್ರೂಪ್ ಆಫ್ ಕಂಪನಿ ಸಿಇಒ ಅಲ್ಲ. ನಾಲ್ಗೆ ಇದೆ ತಿರುಗುತ್ತೆ ಅಂತ ಏನ್ ಬೇಕು ಮಾತಾಡ್ಬೋದು ಅನ್ಕೊಂಡಿದ್ದೀರಾ? ಹುಚ್ಚಿಗೆ ಚಿಡ್ದಿದ್ಯಾ ಹೇಗೆ? ನಾನ್ ಹೇಳ್ತಿರೋದ್ ನಿಜ. ಇವ್ರು ನನ್ ಗಂಡ ವಿರಾಜ್. ನಾನ್ ಯಾಕೆ ಸುಳ್ಳು ಹೇಳಿ? ಇದರಿಂದ ನನಗೇನ್ ಲಾಭ? ಸುರಭಿ ಮೇಡಮ್, ವಾಟ್ಸ್ ರಾಂಗ್ ವಿತ್ ಯು? ಪ್ಲೀಸ್ ಡೋಂಟ್ ಎಂಬರಾಸ್ ಮೀ. ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ನಿಮಗ್ ಗೊತ್ತಿಲ್ಲದೆ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ನಾವು ನೀವು ಎಲ್ರು ಇವ್ರ ಕೈ ಕೆಳಗಡೆನೆ ಕೆಲಸ ಮಾಡೋರು, ಅಂತದ್ರಲ್ಲಿ ಇವ್ರು ಹೇಗೆ ನಿಮ್ ಗಂಡ ಆಗ್ತಾರೆ? ಸ್ಟಾಪ್ ಇಟ್ ಸುರಭಿ, ಎನಫ್. ಐ ಆಮ್ ರಿಯಲಿ ಸಾರಿ. ಇವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ ಸರ್. ನೋ ಪ್ರಾಬ್ಲಮ್, ಲೆಟ್ಸ್ ಡೂ ದಿಸ್ ಮೀಟಿಂಗ್ ಲೇಟರ್. ಎಸ್ ಸರ್. ಇದನ್ನ ಕೇಳಿ ಮಿಸ್ಟರ್ ಕಶ್ಯಪ್ ವಿಡಿಯೋನ ಸ್ವಿಚ್ ಆಫ್ ಮಾಡಿದ್ರು. ಸುರಭಿ ತಲೆಯಲ್ಲಿ ಅದೇ ಹುಳ ಓಡಾಡ್ತಿತ್ತು. ಅದೇ ಹೆಂಗೆ ಕಶ್ಯಪ್ ಮುಖ ತೇಟ್ ವಿರಾಜ್ ತರನೇ ಇತ್ತು.
ಸಾವಿರ ಪ್ರಶ್ನೆ ಬರ್ತಿತ್ತು ಅವಳ ತಲೆಯಲ್ಲಿ. ಇವರೇ ಅವರ ಅಥವಾ ಅವರೇ ಇವರ? ಏನಾದ್ರೂ ಮುಚ್ಚಿಟ್ಟಿದ್ದನ್ನೆಲ್ಲ ಮಾಡ್ತಿದಾರಾ? ಹೇಗ್ ಸಾಧ್ಯ? ಅದೇ ಕಣ್ಣು, ಅದೇ ಮುಖ. ಸುರಭಿ ಮೇಡಮ್, ನಿಮಗ್ ನೀವ್ ಏನ್ ಮಾತಾಡ್ಕೋತಾ ಇದ್ದೀರಾ? ಆರ್ ಯು ಆಲ್ ರೈಟ್? ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.